ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಸದ್ಯ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಅವರನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ಸಂಬಂಧ ಪ್ರಾಸಿಕ್ಯೂಷನ್ 59ನೇ ಸಿಸಿಎಚ್ ಕೋರ್ಟ್ ಷರತ್ತುಬದ್ಧ ಒಪ್ಪಿಗೆ ಸೂಚಿಸಿದೆ. ಇನ್ನು ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರಸನ್ನಕುಮಾರ್ ನ್ಯಾಯಾಲಯಕ್ಕೆ ಒಪ್ಪಿಗೆ ಮೆಮೊ ಸಲ್ಲಿಸಿದ್ದು, ಕೆಲ ಷರತ್ತುಗಳಿಗೆ ಒಳಪಟ್ಟು ಪ್ರದೋಷ್ಗೆ ಮಾಫಿ ಸಾಕ್ಷಿ ಅವಕಾಶ ನೀಡಬಹುದೆಂದು ತಿಳಿಸಿದ್ದಾರೆ. ಇದೇ ವೇಳೆ ಪ್ರಾಸಿಕ್ಯೂಷನ್ ಪರವಾಗಿ ಪ್ರದೋಷ್ಗೆ ಪ್ರಕರಣದ ಬಗ್ಗೆ ತಿಳಿದಿರುವ ಎಲ್ಲ ಸತ್ಯಾಂಶಗಳನ್ನು ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಕೇವಲ ತನ್ನ ವಿರುದ್ಧದ ಆರೋಪಗಳನ್ನಷ್ಟೇ ಅಲ್ಲ, ಉಳಿದೆಲ್ಲ ಆರೋಪಿಗಳ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನ್ಯಾಯಾಲಯದ ಮುಂದೆ ಹೇಳಬೇಕು ಅಂತ ಹೇಳಿ ಷರತ್ತು ವಿಧಿಸಲಾಗಿದೆ. ಇದೇ ವೇಳೆ A10 ಆರೋಪಿ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ ಅಂತ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ್ದಾರೆ. ವೀಕ್ಷಕರೇ ನೋಡಿ, ದರ್ಶನ್ ಕೇಸ್, ರೇಣುಕಾಸ್ವಾಮಿ ಕೊಲೆ ಕೇಸ್, ಅದರಲ್ಲಿ ದರ್ಶನ್ ಅವರಿಗೆ ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅನ್ನುವ ಹಾಗೆ ಆಗಿದೆ ಇದರಲ್ಲಿ. ಯಾಕಂತ ಹೇಳಿದ್ರೆ ಅತ್ಯಾಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ಪ್ರದೋಷ್ ದರ್ಶನ್ ಅವರ ಪಕ್ಕದಲ್ಲೇ ಇರ್ತಿದ್ರು, ಯಾವಾಗಲೂ ಆತ್ಮೀಯರು. ಅವರಿವಾಗ ಮಾಫಿ ಸಾಕ್ಷಿ ಆಗೋದಕ್ಕೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಅಲ್ಲಿ ಏನು ನಡೆದಿದೆ ಅದನ್ನು ನಾನು ಹೇಳಿಬಿಡ್ತೀನಿ, ಸತ್ಯವನ್ನು ಹೇಳ್ತೀನಿ, ನನ್ನ ಮೇಲೆ ಏನು ಕೇಸ್ ಇದೆ ಅದನ್ನು ಕೈ ಬಿಡಿ ಅಥವಾ ನನ್ನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ ಸರ್ಕಾರದ ಪರ ವಕೀಲರು ಅದನ್ನು ಷರತ್ತುಬದ್ಧ ಅವಕಾಶಗಳನ್ನು ಅವ್ರಿಗೆ ಕೊಟ್ಟಿದೆ. ಏನಂತ ಹೇಳಿದ್ರೆ, ಅವರ ಮೇಲಿರುವ ಆರೋಪಗಳನ್ನ ಅಷ್ಟೇ ಅಲ್ಲ, ಅಲ್ಲಿ ಏನೇನು ನಡೆದಿತ್ತು ಆ ಎಲ್ಲದರ ಬಗ್ಗೆಯೂ ಕೂಡ ಸತ್ಯಾಂಶಗಳನ್ನು ಹೇಳಬೇಕು. ಆ ಪ್ರಕರಣದ ಬಗ್ಗೆ ಯಾರು ಹೊಡೆದ್ರು, ಯಾರು ಹೊಡೆದ ಮೇಲೆ ಆತ ಸತ್ತ, ದರ್ಶನ್ ಅವರ ಕೈವಾಡ ಅದರಲ್ಲಿ ಎಷ್ಟಿದೆ, ಹೇಗೆ ಸತ್ತ ರೇಣುಕಾಸ್ವಾಮಿ, ದರ್ಶನ್ ಅವರು ಹೊಡೆದಿದ್ದಕ್ಕೆ ಸತ್ನ ಅಥವಾ ಬೇರೆಯವರ ಟಾರ್ಚರಿಂದ ಸತ್ನ, ಎಲ್ಲದರ ಬಗ್ಗೆ ಕೂಡ ನೀವು ಸತ್ಯಾಂಶವನ್ನು ಹೇಳೋದಾದರೆ ನಾವು ನಿಮಗೆ ಅವಕಾಶ ಕೊಡ್ತೀವಿ ಅಂತೇಳಿ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೊಟ್ಟಿದೆ. ಇವಾಗ ಇನ್ನೊಬ್ಬರು ಕೂಡ ಈ 10ನೇ ಆರೋಪಿ ವಿನಯ್ ಕೂಡ ಇವಾಗ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ ಅಂತೇಳಿ ಅವರ ಪರ ವಕೀಲರು ತಿಳಿಸಿದ್ದಾರೆ. ಅಂದರೆ ಈಗ ದರ್ಶನ್ ಅವರಿಗೆ ಸಂಕಷ್ಟ ಒದಗಿದೆ. ಇವಾಗ ಇದರಿಂದ ದರ್ಶನ್ ಅವರಿಗೆ ಬಹಳ ಕಷ್ಟ, ಮತ್ತಿಷ್ಟು ಕಷ್ಟ. ಏನಂತ ಹೇಳಿದ್ರೆ, ಯಾರು ಕಣ್ಣಾರೆ ಕಂಡ ಸಾಕ್ಷಿಯನ್ನು ಹೇಳ್ತೀನಿ ಅಂತೇಳಿ ಒಪ್ಪಿಗೆ ಕೊಟ್ಟ ಮೇಲೆ ವಿಚಾರಣೆ ಬಹಳ ಬೇಗ ಮುಗಿಯುವ ಎಲ್ಲ ಲಕ್ಷಣಗಳಿದ್ದಾವೆ. ಸಾಕ್ಷಿಗಳ ಕೊರತೆಯಿಂದ ಇನ್ನೂ 1 ವರ್ಷ ಟೈಮ್ ಕೊಟ್ಟಿತ್ತು. ಇವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹಾಕೊಂಡಾಗ ಮತ್ತೆ ಅರ್ಜಿ ಹಾಕಬೇಡಿ, 1 ವರ್ಷದೊಳಗಡೆ ಮುಗಿಸ್ತೀವಿ ಕೇಸು, ಅದು ಆಗಲಿಲ್ಲ ಅಂದರೆ ನೀವು ಬೇಕಾದರೆ ಮತ್ತೊಂದು ಸರಿ ಅರ್ಜಿ ಹಾಕಿ, ಜಾಮೀನಿಗೆ ಅರ್ಜಿ ಹಾಕಿ ನಾವು ಕೊಡೋದೋ ಬಿಡೋದೋ ಆಮೇಲೆ ವಿಚಾರಣೆ ಮಾಡ್ತೀವಿ ಅಂತೇಳಿ ಹೇಳಿತ್ತು ಕೋರ್ಟು. ಇವಾಗ ಒಬ್ಬೊಬ್ಬರು ಮಾಫಿ ಸಾಕ್ಷಿ ಆಗ್ತಾ ಇದ್ದಾರೆ. ಸೊ ಇವಾಗ ದರ್ಶನ್ ಅವರಿಗೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಸಾಕ್ಷಿಗಳ ಎಲ್ಲ ಕರೆಕ್ಟ್ ಆಗಿದ್ರೆ ಪಟ್ಟಂತ ಹೇಳಿ ಶಿಕ್ಷೆ ಪ್ರಕಟ ಮಾಡಿಬಿಡುತ್ತೆ ಕೋರ್ಟು. ಆರೋಪಿ ಪರವಾಗಿ ಎಲ್ಲ ಅಂದರೆ ಅವರ ವಿರುದ್ಧವಾಗಿ ಸಾಕ್ಷಿಗಳಿದ್ದಾವೆ ಅಂತ ಅಂದರೆ ಎಲ್ಲರೂ ನೋಡಿದ್ದಾರೆ, ಕೊಲೆ ಮಾಡಿದ್ದನ್ನು ನೋಡಿದ್ದಾರೆ, ಹೇಗೆ ಸತ್ತ, ಹೇಗೆಲ್ಲ ಆಯಿತು ರೇಣುಕಾಸ್ವಾಮಿ ಕೊಲೆ ಕೇಸ್ ಅನ್ನೋದನ್ನು ನೋಡಿರೋ ಸಾಕ್ಷಿನೇ ಇವಾಗ ನಾನು ಮಾಫಿ ಸಾಕ್ಷಿ ಹೇಳ್ತೀನಿ, ನನ್ನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಥವಾ ನನ್ನ ಈ ಪ್ರಕರಣದಿಂದನೇ ಕೈ ಬಿಡಿ ಅಂತ ಹೇಳಿ ನ್ಯಾಯಾಲಯದ ಮುಂದೆ ನಿಂತಾಗ, ಯಾರು A1 ಆರೋಪಿ ಅಥವಾ A2, A3 ಈ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಾರೋ, ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕೇಸ್ನಲ್ಲಿ ಭಾಗಿಯಾಗಿರ್ತಾರೋ ಅವರಿಗೆಲ್ಲವೂ ಕೂಡ ಇವಾಗ ಬಹಳ ಸಂಕಷ್ಟ ಬಂದೊದಗುತ್ತೆ.